ಅಖಿಲ ಭಾರತ ಶಿವಾಚಾರ್ಯ ಸಂಘಟನೆಯ ಕಲಬುರಗಿ ಜಿಲ್ಲಾಧ್ಯಕ್ಷರಾಗಿ ಅನ್ನಕಿರಣಿಗೆ ಶ್ರೀ ಷಡಕ್ಷರಿ ಬ್ರಹ್ಮ ಚಂದ್ರಗುಂಡ ಶಿವಾಚಾರ್ಯ ಮಹಾಸ್ವಾಮಿಗಳು ಆಯ್ಕೆಯಾಗಿದ್ದಾರೆ. ಈ ಹಿನ್ನೆಲೆಯಲ್ಲಿ ಶಿವಸೇನಾ ಪಕ್ಷದ ರಾಜ್ಯಾಧ್ಯಕ್ಷರಾದ ಶ್ರೀ ಸಿದ್ಧಲಿಂಗ ಸ್ವಾಮೀಜಿ ಆಂದೋಲ ಹಾಗೂ ಇನ್ನಿತರ ಶ್ರೀಗಳು ಅವರನ್ನು ಸನ್ಮಾನಿಸಿದ್ದಾರೆ. ಗುರುವಾರ ಹೊನ್ನಕಿರಣಿಯ ಮಠದಲ್ಲಿ ರಾಷ್ಟ್ರೀಯ ಅಧ್ಯಕ್ಷ ಶ್ರೀ ಪ್ರಭು ಸಾರಂಗ ಶಿವಾಚಾರ್ಯ ಸ್ವಾಮಿಗಳು ಘೋಷಣೆ ಮಾಡಿದರು. ಜಿಲ್ಲೆಯ ಸುಮಾರು 20 ಮಠಾಧೀಶರು ಈ ಸಂದರ್ಭದಲ್ಲಿ ಭಾಗಿಯಾಗಿದ್ದರು. ಇದೇ ಸಂದರ್ಭದಲ್ಲಿ ಶಾಖಾಪುರದ ಶ್ರೀ ಸಿದ್ದರಾಮ ಶಿವಾಚಾರ್ಯರನ್ನು ಜಿಲ್ಲೆಯ ಗೌರವಾಧ್ಯಕ್ಷರನ್ನಾಗಿ, ಪಾಳಾದ ಶ್ರೀ ಗುರುಮೂರ್ತಿ ಶಿವಾಚಾರ್ಯರನ್ನು ಪ್ರಧಾನ ಕಾರ್ಯದರ್ಶಿಯಾಗಿ ನೇಮಿಸಲಾಯಿತು. ಬ್ಯೂರೋ ರಿಪೋರ್ಟ್ RJ32 ಕನ್ನಡ ನ್ಯೂಸ್, ಕಲಬುರಗಿ. ನಾ ಬರ್ತೀನಿ, ನಾನು ಲೈವ್ ತಕ್ಕೋತೀನಿ ತಡಿ. ಕೈ ಇಡ್ರಿ. ಶಿವಾಚಾರ ಸಂಸ್ಥೆಗೆ ಮಾನವ ಧರ್ಮಕ್ಕೆ, ಧರ್ಮದಿಂದಲೇ ವಿಶ್ವಕ್ಕೆ. ಹಾಂ, ಎಸ್ಕೋ ಗುರುಗಾರು ರೆಡಿ ಆಯ್ತು. ಆಫ್ ಮಾಡಿದ್ರಲ್ಲ? ಇಲ್ಲ, ಚಾಲೂನೇ ಅದು. ಹೌದ್ರಾ? ಮೇನ್ ಅದ ಇಲ್ಲಿ. ಮನೆತನದಾಗ ಹೆಂಗ ಒಂದು ಆ ನಮ್ಮನ್ನ ಇದ್ರನೇ ಇದು ಸಂಸ್ಥೆ ಏನಾರು ನಡೆಸ್ಲಕ್ಕೆ ಸಾಧ್ಯ ಅಲ್ಲ. ನಾವು ಸುಮ್ಮನೆ ಕಾಟಾಚಾರಕ್ಕೆ ಅಪ್ಪಗಳು ಸಿಂಧಿಗಪ್ಪಗಳು ಹೇಳ್ಯಾರ, ಇವ್ರು ಹೇಳ್ಯಾರ ಅಂತ ತಿಳ್ಕೊಂಡು ನಾವು ಕೇನಿಗಪ್ಪರು ಹೇಳ್ಯಾರ, ಸರಣಿಗಪ್ಪರು ಹೇಳ್ಯಾರ ಅಂತಂದ್ರೆ ಬರ್ತೀವಿ, ನಾವು ಕೊಡ್ತೀವಿ, ಸುಮ್ಮನೆ ಹೋಗ್ತೀವಿ. ಯಾವ ಕಾರ್ಯಗಳು ಆಗಂಗಿಲ್ಲ. ಒಬ್ರಿಗೊಬ್ರು ಏನಾಗಿಬಿಟ್ಟದ ಅಂತಂದ್ರೆ ಬಗಲಾಗೆ ಕೂತಿರ್ತೀವಿ, ಅವ್ರು ನಾವು ಮಾತಾಡ್ಸಲ್ಲ, ನಾವು ಅವ್ರಿಗೆ ಮಾತಾಡ್ಸುವಂಥ ಪರಿಸ್ಥಿತಿ ಬಂದು ಒಡ್ಡೋದಕ್ಕೆ ಈ ನಮ್ಮನ್ನ ಆಗಿದ್ದೀವಿ. ಮೊದಲು ಒಂದು ಫೋನ್ ಮಾಡಿದ್ರೆ ಎಲ್ಲ ಶಿವಾಚಾರ್ಯ ಒಂದು ಗಂಟೆದಾಗ ಅರ್ಧ ಗಂಟೆದಾಗ ಕೊಡ್ತಿದ್ದೀವಿ. ಈಗ ಯಾಕೆ ಅಂತ ಕೇಳಿದ್ರೆ ಮನಸ್ಸುಗಳು ಏನೂ ಆಗಿಲ್ಲ, ಯಾರ್ದು ಹೊಲ ಹೋಗಿಲ್ಲ, ಮನೆ ಹೋಗಿಲ್ಲ. ಸುಮ್ಮನೆ ಯಾವುದೋ ಒಂದು ಗಾಳಿ ಮಾತುಗಳಿಗೆ ಒಂದೆಲ್ಲ ದೂರ ಆಗಿದ್ದೇವೆ ನಾವು. ಈ ಸಂಸ್ಥೆ ಚೆನ್ನಾಗಿ ನಡಿಬೇಕು, ಎಲ್ಲರೂ ಒಂದಾಗಿ ಹೋಗ್ಬೇಕು. ಸಮಾಜಕ್ಕೆ ಏನಾದರೂ ಒಂದು ಒಳ್ಳೆ ಕಾರ್ಯ ಮಾಡಬೇಕಾದ್ರೆ ನಾವು ಎಲ್ಲರೂ ಒಂದಿದ್ದಾಗ ಮಾತ್ರ, ಎಲ್ಲರೂ ಮನಸ್ಸಿನಿಂದ ಮಾಡಿದ ಮಾತ್ರ. ಇಲ್ಲಂದ್ರೆ ನಾವೇನಪ್ಪ ಅಂದ್ರೆ ಮನೆ ಬರ್ತೀವಿ, ಬರೋದು ಒಂದೆರಡು ಮಾತು ಕೇಳೋದು, ನಮ್ಮ ಮಠದ ನಾವಿದ್ವಿ, ನಿಮ್ಮ ಮಠದ ನೀವಿದ್ರಿ ಅಂತಂದ್ರೆ ಈ ಸಂಸ್ಥೆ ಯಾವ ಕಲ್ಪನೆ ಏನು ಮಾಡೋಕ್ಕಾಗಲ್ಲ. ನಮ್ಮ ಮನಸ್ಸುಗಳು ಮೊದಲು ಶುದ್ಧ ಆಗಬೇಕಾಗಿದೆ. ಅದೇ ರೀತಿ ಒಳಗೆ ನಮ್ಮ ಯಾವ ಬಬಲಾದದ ಪರಮ ಪೂಜರಾಗಿರ್ತಕ್ಕಂಥ ಶಿವಮೂರ್ತಿ ಶಿವಾಚಾರ್ಯರಿಗೂ ಕೂಡ ಪಾಳಾಪಗಳು ಅವರೆಲ್ಲ ಒಂದು ಇದ್ದಿದ್ದವರು, ಅವರೆಲ್ಲ ಆಗಿದ್ದರಿಂದ ನಮಗೂ ಕೂಡ ಮನಸ್ಸಿಗೆ ನೋವಾಗಿದೆ. ಇವತ್ತು ಎಲ್ಲಪ್ಪ ಅಂದ್ರೆ ಈ ಮಠದೊಳಗೆ ರಾತ್ರಿ ಶಿವಾಚಾರ್ಯ ಮಠದೊಳಗೆ ಎಲ್ಲರೂ ಏನಪ್ಪ ಅಂದ್ರೆ ನಾವು ಯಾವುದೇ ಹಿಂದಿನ ಘಟನೆಗಳು ಯಾವ ಬೇಡ, ಏನೋ ಹಂಗಾಯ್ತು ಅವ್ರು ಹಿಂಗಂತ ಪ್ರಶ್ನೆ ಬೇಡ. ಇವತ್ತು ಎಲ್ಲರೂ ಏನೋ ಒಂದು ಕೆಟ್ಟ ಗಳಿಗೆಗಳಿಗೆ ಏನೋ ಆಗಿರ್ತವೆ. ಇವತ್ತು ಎಲ್ಲರೂ ನಾವೇನಪ್ಪ ಅಂತಂದ್ರೆ ಮೊದಲು ಯಾವ ರೀತಿ ಒಳಗಿದ್ದೀವಿ ಆ ರೀತಿ ಒಳಗೆ ಈ ಸಂಸ್ಥೆಗಳಲ್ಲಿ ನಾವು ಬಂದಿದ್ದಾದ್ರೆ ಎಲ್ಲ ಕಾರ್ಯಗಳು ಸಾಂಗವಾಗಿ ನಡೀತವೆ. ಅದಕ್ಕೆ ದೇವಪುರ ಅಜ್ಜವರು, ಬಾಳ ಅಜ್ಜವರು ಅವರು ಕೂಡ ಏನಪ್ಪ ಅಂದ್ರೆ ಈ ಸಭೆಯೊಳಗೆ ಕುಡಿದೀವಿ ಅಂತಂದ್ಮೇಲೆ ಎಲ್ಲರೂ ನಾವು ಒಂದಾಗಿ ಮಾಡಿದ್ದಾದ್ರೆ ನಮಗೂ ಕೂಡ ಖುಷಿ ಆಗ್ತಾ ಇದೆ. ಈಗ ಸುಮ್ಮನೆ ನಾವು ಹೇಳ್ಕೊಂಡು ಹೋದ್ವಿ ಅಂತಂದ್ರೆ ಸುಮ್ಮನೆ ಅದು ಇದಾಗಂಗಿಲ್ಲ. ನಮ್ಮ ಆಂದೋಲಕಗಳು ಹೇಳ್ತಿರ್ತಾರೆ, ನೀವು 5 ಮಂದಿ ಒಂದಾಗ್ಯಾರ, ನೀವು ಯಾವ ಒಂದು ರಾತ್ರಿ ಅಂತ ತಿಳ್ಕೊಂಡು ಅವಾಗ ಅವರು ನಮಗೆ ಹೇಳ್ತಾನೆ ಇದ್ರು. ಎಲ್ಲರೂ ಒಂದೇ ಇದ್ದೀವಿ ಕರೆ, ಆದರೆ ಈಗ ಕೂಡುವಂಥ ಸಮಯ ಈಗ ಬಂದದು. ಹಾಗಾಗಿ ಈ ಸಂಸ್ಥೆ ಮಾಡಬೇಕಾಗಿತ್ತು ಅಂತಂದ್ರೆ ನಾವು ಎಲ್ಲರೂ ಕೂಡ್ಕೊಂಡು ಒಂದು ಒಳ್ಳೆ ನಿರ್ಧಾರಗಳನ್ನು ತಗೊಂಡು, ಇವತ್ತು ನಾವು ರೇಣುಕಾಚಾರ್ಯ ಜಯಂತಿ ನಾವು ಜಿಲ್ಲೆ ಒಳಗೆ ನಮ್ಮ ಸರ್ಕಾರ ಘೋಷಣೆ ಮಾಡಿದ ಮೇಲೆ ಅದು ಯಾವ ರೀತಿ ಮಾಡ್ಬೇಕು ಅನ್ನೋದು ನಾವು ಏನು ಮಾಡಬೇಕಾಗಿದೆ. ಬರೀ ಸುಮ್ಮನೆ ನಾವು ಫೋನ್ನಾಗ ಹೇಳಿದ್ರೆ ಆಗಲ್ಲ. ಎಲ್ಲ ಶಿವಾಚಾರ್ಯರು ನಾವು ಒಂದೊಂದು ಹಳ್ಳಿಗೆ ಹೋಗಿ ಜನಗಳಿಗೆ ಒಂದು ತಿಳುವಳಿಕೆ ಕೊಟ್ಟು ಅವ್ರನ್ನೆಲ್ಲರನ್ನೇ ಕೂಡಿಸುವಂಥ ಕಾರ್ಯ ನಮ್ಮ ಜಿಲ್ಲೆಯೊಳಗೆ ಒಂದು ದೊಡ್ಡ ಪ್ರಮಾಣದ ರೇಣುಕಾಚಾರ್ಯ ಜಯಂತಿ ಆದರೆ ಅದಕ್ಕೊಂದು ಮೆರುಗು ಬರ್ತದೆ. ಸುಮ್ಮನೆ ಪವಿತ್ರ ಶ್ರೀಚರಣಾರವಿಂದಕ್ಕೆ ಭಕ್ತಿಯನ್ನು ವೇದಿಕೆಯಲ್ಲಿ ಉಪಸ್ಥಿತರಿರುವಂಥ ಎಲ್ಲ ಪೂಜ್ಯರ ಶ್ರೀಚರಣಾರವಿಂದಕ್ಕೆ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಿಸಿ, ವಿಶೇಷವಾಗಿ ನಾವು ಕೇಳಿರುವಂಥದ್ದು
ಎಲ್ಲವನ್ನು ತ್ಯಾಗ ಮಾಡಿ ಇಲ್ಲಿ ಬಂದಿದೆ. ಬಂದ ಮೇಲೆ ನನ್ನ ಕರ್ತವ್ಯಗಳು ಜವಾಬ್ದಾರಿಗಳು ಇರುವಂಥದ್ದು. ಇಂಥ ಜವಾಬ್ದಾರಿಗಳನ್ನು ಅವ್ರಿಗೆಲ್ಲ ಹಾಕಿದ ಮೇಲೆ ನೀವು ಹಾಕೋಬೇಕು. ಆ ಕಾರ್ಯಗಳನ್ನು ಮಾಡೋಣ. ನಾವೆಲ್ಲ ಬಂದಾಗಿ ಇವತ್ತೆಲ್ಲ ಮಕ್ಕಳು ಬಹಳ ಹೀನ ಸ್ಥಿತಿಯೊಳಗಿದ್ದೇವೆ. ನಮ್ಮ ಕಲಬುರಗಿ ಜಿಲ್ಲೆಯಲ್ಲಿ ಇದೆಲ್ಲ ಕಾಲ ಬದಲಾವಣೆ ಆಗಬೇಕಾಗ್ತದೆ. ಬದಲಾವಣೆಗೊಂಡು ಎಲ್ಲ ವ್ಯವಸ್ಥಿತವಾಗಿ ಒಂದು ಜೀವನ ಕಳೆಯಲಾಗ್ತದೆ. ಯಾಕಂದರೆ ಕಲಬುರಗಿ ಜಿಲ್ಲೆಯವರು ಶಿವಾಚಾರ್ಯ ಪ್ರಭುತ್ವ ಇದ್ದಷ್ಟು ಬೇರೆ ಯಾವ ಜಿಲ್ಲೆಯಲ್ಲೂ ಸಿಗಲು ಸಾಧ್ಯ ಇಲ್ಲ. ಪ್ರಭುತ್ವ ಶಾಸನವನ್ನು ನಡೆಯುತ್ತಿದೆ. ಅದನ್ನು ನಾವು ಉಳಿಸಬೇಕು, ಬೆಳೆಸಬೇಕು. ಆ ದಿಶೆಯೊಳಗೆ ನಮ್ಮೆಲ್ಲರ ಪ್ರಯತ್ನ, ನಾವೆಲ್ಲರೂ ಒಂದಾಗಿ ಈ ಕಾರ್ಯವನ್ನು ಧರ್ಮದ ಕಾರ್ಯ ಎಲ್ಲನೇ ತ್ಯಾಗ ಮಾಡಿಬಿಡ್ತೀವಿ. ಈ ದ್ವೇಷ, ಅಸೂಯೆ, ಮತ್ಸರ ಇವೆಲ್ಲ ಅವೆಲ್ಲ ಮಾಡ್ತೀವಿ. ನಾವು ಒಂದಾಗಿ ಈ ಸಮಾಜದ ಹಿತವನ್ನು